ಹಾಯ್ ಎಲ್ರಿಗೂ ನಮಸ್ತೆ. ಇದು 5 ತಿಂಗಳ ಟಿಶ್ಯೂ ಕಲ್ಚರ್ ಏಲಕ್ಕಿ ಬಾಳೆ ಗಿಡ. ಮಧ್ಯದಲ್ಲಿ ತುಂಬಾ ಕಳೆ ಬಂದಿತ್ತು. ರೋಟೋವೇಟ್ರಲ್ಲಿ ಕಳೆ ತೆಗಿಬೇಕಾಗಿತ್ತು. ಗಿಡದ ಬುಡದಲ್ಲಿರೋ ಕಳೆ ಕೀಳೋದಕ್ಕೆ ಕೆಲಸದವ್ರಿಗೆ ಹೇಳಿದ್ವಿ. 5 ಜನ ಕೇಳಿದಕ್ಕೆ ಬರೀ 3 ಜನ ಮಾತ್ರ ಬಂದಿತ್ತು. ಈ 5 ತಿಂಗಳ ಗಿಡ ಹೇಗಪ್ಪ ಅಂತ ಅಂದ್ರೆ ಬೇರು ತುಂಬಾ ಮೇಲೆ ಇರ್ತವೆ, ಮತ್ತೆ ಬೆಳವಣಿಗೆನೂ ತುಂಬಾ ವೇಗವಾಗಿ ಆಗ್ತಿರುತ್ತೆ. ನೀರು ಮತ್ತೆ ಗೊಬ್ಬರ ತುಂಬಾ ತಗೊಳ್ತಾ ಇರುತ್ತೆ ಈ ಸ್ಟೇಜಲ್ಲಿ ಗಿಡಗಳು. ಕಳೆ ತೆಗಿಯೋಕ್ಕೆ ಮಧ್ಯದಲ್ಲಿ ರೋಟೋವೇಟ್ರ್ ಬಳಸಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಯಾಕಂದ್ರೆ ಬೇರೆಲ್ಲ ಮೇಲೆ ಇರುತ್ತೆ. ಬೇರೆ ಏನಾದ್ರೂ ಕಟ್ಟಾಗ್ಬಿಡ್ತು ಅಂತ ಅಂದ್ರೆ ತುಂಬಾ ಆಳು ಕೊಡಿದಾಗ ಗಿಡದ ಬೆಳವಣಿಗೆನೂ ನಿಧಾನ ಆಗುತ್ತೆ, ಹಾಗೇನೆ ಅದ್ರ ಇಳುವರಿ ಕೂಡ ತುಂಬಾ ಕಡಿಮೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರನೇ ಗಿಡದ ಬುಡದಿಂದ 1-1.5 ಅಡಿ ದೂರದಲ್ಲೇನೆ ಹೊಡಿಬೇಕಾಗುತ್ತೆ ರೋಟೋವೇಟ್ರನ್ನ. ಸಾಲಿಂದ ಸಾಲಿಗೆ ತುಂಬಾ ಜಾಗ ಜಾಸ್ತಿ ಇತ್ತು ಅಂದಾಗ ಮಾತ್ರ ರೋಟೋವೇಟ್ರ್ ಬಳಸಬೇಕಾಗುತ್ತೆ. ಇಲ್ಲ ಅಂದ್ರೆ ಗ್ರಾಸ್ ಕಟರಲ್ಲಿ ನಾವು ಕಳೆ ತೆಗಿಬೇಕು. ರೋಟೋವೇಟ್ರನ್ನ 2-3 ಇಂಚು ಆಳಕ್ಕೆ ಬಿಟ್ಟು ಮಾತ್ರ ಹೊಡಿಬೇಕು. ಹೀಗಿದ್ದಾಗ ಬೇರ್ ಕಟ್ಟಾಗೋದಿಲ್ಲ. ನಮ್ಮನೆ ರೋಟೋವೇಟ್ರ್ ಹೊಡಿತಾ ಇದ್ರು. ನಾನು ಸುತ್ತಿಕ್ಕಿರೋ ಡ್ರಿಪ್ ಪೈಪ್ಗಳನ್ನೆಲ್ಲ ಯಥ ಪ್ರಕಾರ ಸಾಲಿಗೆ ಎಳಿತಾ ಇದ್ದೆ. ಡ್ರಿಪ್ ಪೈಪ್ ಎಲ್ಲ ಸ್ವಲ್ಪ ಸುತ್ತಾಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಬಿಡಿಸಿ ಡ್ರಿಪ್ ಪೈಪ್ನ ಎಳೆಯೋಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಅಷ್ಟರಲ್ಲಾಗಲೇ ಮಧ್ಯಾಹ್ನ ಆಗಿತ್ತು. ಅಕ್ಕಂದಿರೆಲ್ಲ ಅರ್ಧಕ್ಕೆ ಬಂದಿದ್ರು ಬುಡದಲ್ಲಿರೋ ಕಳೆ ಎಲ್ಲ ಕಿತ್ಕೊಂಡು. ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತು. ಅಷ್ಟರಲ್ಲಿ ಊಟ ಟೈಮ್ ಆಗಿತ್ತು. ನಮ್ಮನೆಯವರು ಒಂದು ಕಡೆದೆಲ್ಲ ರೋಟೋವೇಟ್ರ್ ಹೊಡೆದು ಮುಗ್ದಿತ್ತು, ಇನ್ನೊಂದು ಕಡೆದು ಬಾಕಿ ಇತ್ತು. ಅದನ್ನು ಸ್ವಲ್ಪ ಹೊಡಿಬೇಕಾಗಿತ್ತು. ಸರಿ, ಅಷ್ಟರಲ್ಲಿ ಊಟ ಟೈಮ್ ಆಗಿದ್ದರಿಂದ ನಮ್ಮನೆಯವ್ರನ್ನ ಅಕ್ಕಂದಿರನ್ನೆಲ್ಲ ಊಟಕ್ಕೆ ಕರೆದೆ. ಕೆಲಸನ ಅಲ್ಲಿಗೆ ಕೈ ಬಿಟ್ಟು ಎಲ್ಲರೂ ಕೈ ಕಾಲು ತೊಳ್ಕೊಂಡು ಊಟಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಂದಿರು ಮತ್ತು ನಮ್ಮ ಮನೆಯವರು ನಾನು ಎಲ್ಲರೂ ಊಟಕ್ಕೆ ಹೊರಟು. ಊಟಕ್ಕೆ ಅಂತ ಬಾಳೆ ಎಲೆ ಕುಯ್ಕೊಂಡು ಅದನ್ನೆಲ್ಲ ತೊಳ್ಕೊಂಡು ಒಳಗಡೆ ಬಂದು ಊಟಕ್ಕಾಗಲೇ ಮುದ್ದೆ ಮತ್ತು ನುಗ್ಗೆಕಾಯಿ ಸಾಂಬಾರು ರೆಡಿ ಇತ್ತು. ನಮ್ಮನೆಯವರು ಊಟ ಮಾಡಬೇಕಾದ್ರೆ ನನ್ನನ್ನು ರೇಗಿಸ್ಕೊಂಡು ತಮಾಷೆ ಮಾಡ್ತಾಯಿದ್ರು. ಆ ಸುಡೋ ಬಿಸಿಲಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೂ ನಮ್ಮ ಮನೆಯವ್ರು ನನ್ನ ರೇಗಿಸ್ತಾ ಇದ್ದಿದ್ದಕ್ಕೂ ನನಗಂತೂ ತುಂಬಾ ಕೋಪ ಬಂದಿತ್ತು. ನಾನು ತುಂಬ ಕೋಪ ಮಾಡ್ಕೊಂಡಿದ್ದು ನೋಡಿ ನನ್ನ ಸಮಾಧಾನ ಮಾಡಬೇಕು ಅಂತ ಅಂದ್ಬಿಟ್ಟು ಅವರೇ ಒಂದೆರಡು ತುತ್ತು ಊಟ ಮಾಡಿಸಿದ್ರು. ಅವ್ರ ಪ್ರೀತಿ ಕೈ ತುತ್ತು ಮುಂದೆ ನನ್ನ ಕೋಪ ಎಲ್ಲ ಕಡಿಮೆ ಆಗೋಯ್ತು. ಅಷ್ಟರಲ್ಲಿ ಅಕ್ಕಂದಿರೆಲ್ಲ ಊಟ ಮುಗಿಸ್ಕೊಂಡು ಸೀದಾ ಹೊಲ್ದತ್ರಕ್ಕೆ ಬಂದಿದ್ರು. ನಮ್ಮನೆಯವರು ಊಟ ಮುಗಿಸ್ಕೊಂಡು ಉಳಿದಿರೋ ತುಂಡನ ರೋಟೋವೇಟ್ರ್ ಹೊಡಿಯೋಕೆ ಹೋದ್ರು. ನಾನು ಸ್ವಲ್ಪ ಬೇಗ ಬೇಗ ಡ್ರಿಪ್ ಪೈಪ್ಗಳನ್ನ ಎಳ್ಕೊಂಡು ಅವ್ರ ಜೊತೆ ಕಳೆ ಕೀಳಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಕಳೆ ಕೀಳಕ್ಕೆ ಅಂತ ಬಂದೆ. ಬುಡದಲ್ಲಿರೋವಂಥ ಕಳೆನೆಲ್ಲ ಸ್ವಲ್ಪ ನೋಡ್ಕೊಂಡು ತೆಗಿಬೇಕಾಗಿತ್ತು. ಬೇರೆ ಡ್ಯಾಮೇಜ್ ಮಾಡಬಾರ್ದಾಗಿತ್ತು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗಿತ್ತು. ಹೇಗೋ ಒಂದು ಬದುಕಿದ್ರೆ ಆಯ್ತು ಅಂತ ಅಂದ್ಕೊಂಡ್ರೆ ಹೇಗಾಗೋ ಬದುಕ್ಬಿಡ್ತೀವಿ. ಹೀಗೆ ಬದುಕ್ತೀನಿ ಅಂದ್ಕೊಂಡಾಗ್ಲೇ ಚೆನ್ನಾಗಿ ಬದುಕೋಕ್ ಸಾಧ್ಯವಾಗೋದು. ಅಷ್ಟರಲ್ಲಾಗಲೇ ಟೀ ಟೈಮ್ ಆಗಿತ್ತು. ನಮ್ಮ ಆಂಟಿ ಎಲ್ಲರಿಗೂ ಹೊಲ್ದತ್ರಕ್ಕೆ ಟೀ ತಗೊಬಂದ್ರು. ಟೀ ತಗೊಂಬಂದು ಕೊಟ್ರು ಎಲ್ಲರಿಗೂ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪವುಂಟು, ಸುಖವ ಹಂಚುವಲ್ಲಿ ಏನೋ ದೋಷವುಂಟು. ದಣಿಯೋನು ದಣಿಯೇ ಆಗಿಲ್ಲ, ಆಳೋನು ಆಳುವಾಗಿಲ್ಲ. ಪ್ರಜೆಗೆ ರಾಜಯೋಗ ಅವನೇ ತೊರೆಯು ಈಗ. ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ. ದುಡಿಯೋನ ತೆನ್ನಿನ ಬೆವರು, ಲೋಕಾನ ಕಾಯುವ ಉಸಿರು. ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ. ಟೀ ಕುಡ್ದಾದ್ಮೇಲೆ ಆ ಅಕ್ಕರನ್ನೆಲ್ಲ ಕರ್ಕೊಂಡು ಸಂಜೆ ಅಷ್ಟರಲ್ಲಿ ಉಳಿದಿರೋ ಕಳೆನ ತೆಗೆದುಬಿಡೋಣ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡಿಕೊಂಡು ಬೇಗ ಬೇಗ ಕಳೆ ತೆಗಿಯೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಫೈನಲಿ ನಾವು ಕಳೆ ಎಲ್ಲ ತೆಗಿಯೋ ಅಷ್ಟರಲ್ಲಿ ಸಂಜೆ 5-5:30 ಆಗೋಯಿತು. ಕಳೆ ಎಲ್ಲ ತೆಗೆದಾದ್ಮೇಲೆ ಕೊನೆಯದಾಗಿ ತೋಟ ಒಂದ್ಸಲ ನೋಡಿದ್ರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವತ್ತಿನ ಶ್ರಮಕ್ಕೆ ಸಾರ್ಥಕ ಅನ್ನಿಸ್ತು. ಇದು ನೋಡಿ ತುಂಬಾ ಖುಷಿ ಆಯಿತು. ಕೊನೆಯದಾಗಿ ಆ ಅಕ್ಕಂದಿರಿಗೆಲ್ಲ ನಾನು ಎಲ್ಲ ಕಳೆ ಕೈ ಬಿಟ್ಟು ಮನೆ ಕಡೆ ಹೊರಟ್ವಿ. ಮನೆ ಹತ್ರ ಬಂದಮೇಲೆ ಅಕ್ಕರಿಗೆ ಟೀ ಮಾಡಿಕೊಟ್ಟೆ. ಟೀ ಎಲ್ಲ ಕುಡಿದ್ರು. ಟೀ ಕುಡಿದು ಅಕ್ಕರು ಹೊರಟ್ರು. ಅಕ್ಕರನ್ನ ಕಳಿಸ್ಕೊಟ್ಬಿಟ್ಟು ಬಂದೆ. ತುಂಬ ಚೆನ್ನಾಗಿ ಬಿಡುವು ಕೊಡ್ದಂಗೆ ಕೆಲಸ ಮಾಡಿದರು. ಇಲ್ಲಾಂದರೆ ಇವತ್ತು ಮುಗಿತಾ ಇರಲಿಲ್ಲ ಇದು. ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರು. ನನಗೂ ಖುಷಿ ಆಯಿತು. ನೆಕ್ಸ್ಟ್ ಟೈಮು ಇವ್ರಿಗೆ ಹೇಳಬೇಕು ಕೆಲಸಕ್ಕೆ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಾಗಲೇ ನನ್ನ ಮಕ್ಕಳು ಹಳಸಿನಣ್ಣು ತೊಗೊಬಂದು ಕಟ್ ಮಾಡಿಕೊಡು ಅಂತ ಕೇಳ್ತಾಯಿದ್ರು. ಅಮ್ಮನ ಮನೆಗೆ ಮೊನ್ನೆ ಯುಗಾದಿ ಹಬ್ಬಕ್ಕೆ ಅಂತ ಊರಿಗೆ ಹೋದಾಗ ಒಂದು ಹಳಸಿನಕಾಯಿ ಕೊಟ್ಟು ಕಳಿಸಿದ್ರು. ಅದಾಗಲೇ ಹಣ್ಣಾಗ್ಬಿಟ್ಟಿತ್ತು. ಆ ಮರದ ಹಣ್ಣು ತುಂಬ ರುಚಿಯಾಗಿರುತ್ತೆ. ನನ್ನ ಮಗ್ಳಿಗಂತೂ ಹಳಸಿನಣ್ಣು ಅಂದ್ರೆ ತುಂಬ ಪ್ರಾಣ ಅವಳಿಗೆ. ನನ್ನ ಮಗನಿಗೇನು ಅಷ್ಟೊಂದು ಇಷ್ಟ ಆಗಲ್ಲ ಇದು. ಏನೋ ರುಚಿ ಒಂದೆರಡು ತಿನ್ನಬೇಕು, ತಿಂತಾನಷ್ಟೇ. ಪ್ಲೇಟ್ ತೊಗೊಬಂದು ಕೂತ್ಕೊಬಿಟ್ಟಿದ್ಲು ನನಗೆ ಪ್ಲೇಟಿಗೆ ಬಿಡಿಸಿ ಹಾಕು ಅಂತ. ನನ್ನ ಮಗನಿಗೆ ಮತ್ತು ಮಗಳಿಗೆ ಇಬ್ರಿಗೂ ಹಣ್ಣು ಕಟ್ ಮಾಡಿಕೊಂಡು ಅವ್ರಿಗೆ ತಿನ್ನಿಸ್ತಾ ಕೂತ್ಕೊಂಡೆ. ನಮ್ಮ ಮನೆಯವ್ರಿಗೂ ಸ್ವಲ್ಪ ಎಲ್ಲ ಬಿಡಿಸ್ಕೊಟ್ಟೆ. ಫುಲ್ ಎಲ್ಲ ಹಣ್ಣು ಕಟ್ ಮಾಡೋವರೆಗೂ ನನ್ನ ಮಕ್ಕಳು ಬಿಡಲಿಲ್ಲ. ಎಲ್ಲ ಹಣ್ಣನ್ನು ಕಟ್ ಮಾಡಿ ಎಲ್ಲ ತೊಳೆ ಎಲ್ಲ ಬಿಡಿಸಾದ್ಮೇಲೆ ನಾನು ಸ್ವಲ್ಪ ತಿಂದು
ಅಷ್ಟೊಂದಾಗಲೇ ಸಂಜೆ ಆಗಿತ್ತು, ಅಡುಗೆಗೆ ರೆಡಿ ಮಾಡಬೇಕಾಗಿತ್ತು. ಅಡುಗೆಗೆ ರೆಡಿ ಮಾಡೋಣ ಅಂತ ಹೊರಟೆ ನಾನು. ಇವತ್ತಿನ ವಿಡಿಯೋ ಇದಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.